ಕಡೆ ಅಷ್ಟು ಹಳ್ಳಿಯಿಂದ ಎಲ್ಲ ತಂದ್ರೆ ಕೊಡ್ತಾರೆ ಸರ್. ಅವ್ರು ಅನುಕೂಲ ಇತ್ತು ತಂದು ಅವ್ರಿಗೂ ರೇಟ್ ಕೊಡ್ತಾರೆ ಸರ್. ಅದನ್ನು ಮಿನರಲ್ ಮಿಕ್ಚರ್ ಹಾಕ್ತೀವಿ ಸರ್ 250 ಗ್ರಾಮ್ ಸರ್. ಕ್ಯಾಲ್ಸಿಯಂ ಪೌಡರ್ 250 ಗ್ರಾಮ್ ಹಾಕ್ತೀವಿ ಸರ್. ಬಟ್ ಗ್ಯಾರಂಟಿ ನಮ್ಮದು 1 ವರ್ಷ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೂಡಲಿ ಟ್ಯಾನ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವಿಶೇಷವಾಗಿ ಶ್ರೀ ರಾಯಣ್ಣ ಸೈಲೇಜ್ ತಯಾರಿಕಾ ಘಟಕಕ್ಕೆ ಬಂದಿದ್ವಿ. ಸೊ ಈ ಒಂದು ಸೈಲೇಜ್ ತಯಾರಿಕಾ ಘಟಕದ ಬಗ್ಗೆ ವಿವರನ್ನ ಪಡೆಯೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸಿದ್ಲಿಂಗ್ ಕಟ್ಟಿಕರ್ ಅಂತೇಳಿ ರಜಾಪುರ ಮಾತಾಡಿದ್ರಿ. ಓಕೆ ಸರ್, ನಿಮ್ಮ ಒಂದು ಈ ತಯಾರಿಕಾ ಘಟಕ ಏನು ಸೈಲೇಜ್ ಏನು ಉತ್ಪಾದನೆ ಮಾಡ್ತಾರೆ ಸರ್, ಏನೆಲ್ಲ ಸಿಗುತ್ತೆ ನಿಮ್ಮ ಕಡೆ? ಸರ್ ನಮ್ಮ ಕಡೆ ಪ್ರೆಸೆಂಟ್ಲಿ ಸಿಗೋದ ಸರ್ ಶೈಲೇಜ್ ಒಂದರ ಗೊಂಜಾಳ ಮೇವಿಂದ ರೀ. ಗೊಂಜಾಳ ಮೇವಿಂದ ಶೈಲೇಜ್ ಒಂದ ಕೊಡ್ತೀವಿ. ಎಷ್ಟು ಕೆಜಿಯಿಂದ ಸರ್? ನಮ್ಮದು 50 kg ಬ್ಯಾಗ್ ಸರ್. 50 kg ಇದೆ. ಅವ್ರು ಎಷ್ಟು ತಗೋತಾರೆ ಅಷ್ಟೆಲ್ಲ ಕೊಡ್ತೀವಿ ಸರ್. ಈ ಮೇವು ನಿಮ್ಮ ಹೊಲದಾಗಿಂದ ತೊಗೊಂಬರ್ತೀರ ಎಲ್ಲ ಇಲ್ಲ ಸರ್, ನಮ್ಮ ಹೊಲದಾಗಿಂತ ಎಂತೂ ಹೇಳಿಲ್ರಿ ಸರ್. ನಮ್ಮ ಹೊಲ ಇರೋದು 1 ಎಕರೆ ಹೊಲ ಸರ್. ನಾವೆಲ್ಲ ರೈತರ ಕಡೆಯಿಂದ ಪರ್ಚೇಸ್ ಮಾಡಿ ತೊಗೊಂಬರ್ತೀವಿ ಸರ್. ಈಗ ರೈತರ ಲಾಭ ಆಗತ್ತೈತೋ ನಿಮಗೆ ಕೊಡೋದ್ರಿಂದ ಅವ್ರ ನುಕ್ಸಾನ ಆಗ್ತೈತೋ? ಸರ್ ಅವ್ರಿಗೂ ಲಾಭ ಸರ್. ಈಗ ಗೌರ್ಮೆಂಟ್ ಸುಳ್ಳು ಡಬಲ್ ಅದ ಅಂದ್ರೆ ಸರ್, ಈ ರೀತಿನೂ ಒಂದು ಡಬಲ್ ಆದ ಐತೆ ಸರ್ ರೈತರಿಗೆ. ಇದು ಹೆಂಗೆ ರೈತ ಸರ್ ಹಾಕಿದ 65ರಿಂದ 70 ದಿನದಲ್ಲಿ ಸರ್ ಕಟಿಂಗ್ ಬರ್ತದೆ ಸರ್. ಇದು ಮಿನಿಮಮ್ ಒಂದು ಎಕರೆಗೆ 20 ರಿಂದ 25 ಟನ್ ಹೊಂಟೈತೆ ಸರ್. ಈಗ ಸೈಲೇಜ್ ಕೊಡ್ಬೇಕಾದ್ರೆ ಹ್ಞೂ ಸರ್, ಅದೇನು ಹೊರೈಟಿ ಅದಾವ ಯಾವ್ದು ಬೇಕಾದ್ ತಗೋತೀರ ಸರ್? ಎಲ್ಲಕ್ಕೂ ಗೊಂಜಾಳ ನಡೀತೈತೆ ಸರ್. ಬಟ್ ಶೂಟ್ ಕಾರ್ನ್ ಒಂದು ಬಿಟ್ಟರೆ ಎಲ್ಲ ಗೊಂಜಾಳ ನಡೀತೈತೆ ಸರ್. ಜವಾರಿ ನಡೀತೈತಿ, ಇದು ಪಾಕೆಟ್ ನಡೀತೈತಿ, ಎಲ್ಲ ನಡೀತೈತೆ ಸರ್. ಅದು ಶೂಟ್ ಕಾರ್ನ್ ಒಂದು ಶೈಲೇಜ್ ನಾವು ಕ್ವಾಲಿಟಿ ಬರಂಗಿಲ್ಲ ಮಾಡಂಗಿಲ್ಲ ಸರ್. ಅದನ್ನ ಸ್ವೀಟ್ ಕಾರ್ನ್ ಅಂತೇಳಿ ಹಾಕಿರ್ತಾರೆ. ಸುಮ್ಮ ವೇಸ್ಟ್ ಆಗ್ತೈತೆ. ವೇಸ್ಟ್ ಅಂತ ಸರ್ ಏನ್ ಮಾಡ್ತೀರಿ, ಬಗಲು ಮುರಿದ ಕೊಡೋದ್ರಿಂದ ಸರ್ ಕ್ವಾಲಿಟಿನೂ ಹಾಳಾಗ್ತೈತೆ ಸರ್. ಬಟ್ ರೈತರಿಗೂ ಸರಿ ಬರಂಗಿಲ್ಲ ಸರ್. ಅದನ್ನ ನಾವು ಮಾಡೋದಿಲ್ಲ ತಗೋದಿಲ್ಲ ಸರ್ ಶೂಟ್ ಕಾರ್ನ್. ಸರ್ ಈಗ ಎಷ್ಟು ದಿನದಿಂದ ಸ್ಟಾರ್ಟ್ ಆಗಿತ್ತು ನಿಮ್ಮ ಒಂದು ಸರ್? ನಾವು ಮಾಡಾಕತ್ತಿ 4 ವರ್ಷ ಆಯ್ತು ಸರ್. 4 ವರ್ಷ. ಎಲ್ಲೆಲ್ಲಿಂದ ಬಂದ ಈ ಒಂದು ಮೇವನ್ನ ಕೊಡ್ತಾರೆ ಸರ್? ಅದರ ಕರ್ನಾಟಕದಾಗ ಪ್ರತಿಯೊಂದು ಜಿಲ್ಲೆ ಕೊಟ್ಟಿದ್ದಾನೆ ಸರ್. ಇಲ್ಲೇ ಅಂತ ಎಣ್ಣೆ ಕರ್ನಾಟಕದ ಗೋವಾಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾನೆ, ಮಹಾರಾಷ್ಟ್ರದಾಗ ಕೊಟ್ಟಿದ್ದಾನೆ ಸರ್. 3 ರಾಜ್ಯದಾಗ ಕೊಟ್ಟಿದ್ದಾನೆ ಸರ್. ನಾವು ಈಗ ರೈತರು ನಿಮ್ಮ ಕಡೆ ತೊಗೊಂಬರ್ತಾರೆ ಇದನ್ನ, ಎಲ್ಲೆಲ್ಲಿಂದ ತೊಗೊಂಬರ್ತಾರೆ ಅಂತ ಜಾಸ್ತಿ ಜನ? ಸರ್ ನಮ್ಮ ಆಲ್ಮೋಸ್ಟ್ ಸರ್ ಗುರ್ಲಾಪುರ ಲಾಸ್ಟ್ ಏರಿಯಾ ರೀ, ಎತ್ತು ಗೋಕಾಕ್ ರೀ, ಎತ್ತು ಘಟಪುರ ಬರೀ, ಇತ್ತು ರಾಯಬಾಗ್ ರೀ, ಈ ಕಡೆ ಅಷ್ಟು ಹಳ್ಳಿಯಿಂದ ಎಲ್ಲ ತಂದ್ರೆ ಕೊಡ್ತಾರೆ ಸರ್. ಅವ್ರು ಅನುಕೂಲ ಇತ್ತು ತಂದು ಅವ್ರಿಗೂ ರೇಟ್ ಕೊಡ್ತಾರೆ ಸರ್. ಅದನ್ನ ಉಗಿದ್ರೆ ವಿತ್ ಅವ್ರು ಏನೂ ಇಲ್ಲ ಅಂದ್ರೆ ಸರ್ ನಾವು ಹೋಗ್ರೆ ಕಟಿಂಗ್ ಮಾಡ್ಕೊಂಡು ತೊಗೊಂಬರ್ತೀವಿ ಸರ್. ವೇಟ್ ಬ್ರಿಡ್ಜ್ ಮಾಡಿ ತೂಕದ ಮೇಲೆ ಸರ್. ಓಕೆ ಸರ್, ಭಾಳ ಖುಷಿ ಆಯ್ತು ರೀ ನಿಮ್ಮ ಒಂದು ಈ ಘಟಕ್ಕೆಲ್ಲ ನೋಡಿದ್ವಿ. ಆಮೇಲೆ ನಾವು ಮೇವು ಕಟಿಂಗ್ ಮಿಷನ್ ವರ್ಕ್ ಮಾಡಿದ್ವಿ. ಸೊ ಭಾಳ ಖುಷಿ ಆಯಿತು. ಸೊ ಈ ಒಂದು ಶ್ರೀ ರಾಯಣ್ಣ ಸೈಲೇಜ್ ತಯಾರಿಕಾ ಘಟಕ ಸ್ಪಾಟ್ ಎಲ್ಲಿ ಬರುತ್ತೆ ಅಂದರೆ ನೀವು ಸ್ಥಳ ಮೇನ್ ಸರ್ ಇದೆ ಸರ್. ನಾವು ಇರೋದು ಜಾಗದಿಲ್ಲ, ನಮ್ಮ ಮನೇನೂ ಇಲ್ಲ ಸರ್. ನಾವು ಮಾಡೋದಿಲ್ಲ ಸರ್. ಮೇನ್ ರೀ ಕಲ್ಲೋಳಿ 1 ಕಿಲೋಮೀಟರ್ ಆಗುತ್ತೆ ಸರ್. ಅಂದ್ರೆ ಕಲ್ಲೋಳಿಂದ ಬಂದ್ರೆ 1 ಕಿಲೋಮೀಟರ್ ಆಗುತ್ತೆ ಸರ್. ರಾಜಾಪುರದಿಂದ ಬಂದ್ರೆ 6 ಕಿಲೋಮೀಟರ್ ಆಗುತ್ತೆ ಸರ್. ಬಟ್ ಬರೋರಿಗೆ ಅನುಕೂಲ ಅಂದ್ರೆ ಕಲ್ಲೋಳಿಂದ ಚಲೋ. ಕಲ್ಲೋಳಿಂದ ಅಂದ್ರೆ ಡೈರೆಕ್ಟ್ ಆಗಿದ್ದು ಮೇನ್ ರೋಡ್ ಇಂದ ಸರ್ 1 ಕಿಲೋಮೀಟರ್ ಇಂದ ನಮ್ಮ ಗೋಡೌನ್ ಆಗಿದೆ ಸರ್. ನಿಮ್ಮನ್ನ ಸಂಪರ್ಕ ಮಾಡಿ ಬರ್ಬೇಕಂದವ್ರಿಗೆ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸರ್. ಅದನ್ನ ಸೊ ಡಿಸ್ಪ್ಲೇ ಕೂಡ ಇಲ್ಲಿ ಮಾಡಿರ್ತೀವಿ, ನಾವು ಕೆಳಗೆ ಕೊಟ್ಟಿರ್ತೀವಿ, ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಲೈನ್ ಹೋಗುತ್ತೆ. ಈಗ ಸೈಲೇಜ್ ಪ್ಯಾಕೇಜ್ ಆಗುವ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ, ನೋಡ್ಬೋದು. ಈಗಾಗಲೇ ಸೈಲೇಜ್ ಕಟಿಂಗ್ ಆಗುವ ಸಮಯದಲ್ಲಿ ಲಿಕ್ವಿಡನ್ನು ಹಾಕಿರ್ತಾರೆ, ನೋಡ್ಬೋದು. ಈಗ ಕಂಪ್ಲೀಟ್ ಸೈಲೇಜ್ ಪ್ಯಾಕಿಂಗ್ ಹಾಗೂ ಪ್ರೆಷರನ್ನು ಕೊಡ್ತಾ ಇದ್ದಾರೆ, ನೋಡ್ಬೋದು. ಸರ್ ಕಟಿಂಗ್ ಆದಂಥ ಸೈಲೇಜಿಗೆ ಏನಾದ್ರು ಮತ್ತೆ ಲಿಕ್ವಿಡ್ ಮಿಕ್ಸ್ ಮಾಡ್ತಾರೆ ನೀವು? ಸರ್ ಇದೇ ಅದರದೇ ಆದಂಥ ಒಂದು ಪೌಡರ್ ಉತ್ಪತ್ತಿ ಮತ್ತು ಕ್ಯಾಲ್ಸಿಯಂ ರೀ, ವಿಟಮಿನ್ ಸಿ, ಕಲ್ಚರ್ ಪೌಡರ್, ಮಿನರಲ್ ಮಿಕ್ಚರ್ ರೀ, ಲಿವರ್ ಟಾನಿಕ್ ರೀ, ಬೆಲ್ ರೀ, ಉಪ್ಪು ರೀ, ಮತ್ತೆ ಅದರಿಂದ ಒಂದು 8 ಕಂಟೆಂಟ್ಸ್ ಐತೆ ಸರ್. ಅದನ್ನು ಎಲ್ಲ ನಾವು ಸ್ಟಿಕರ್ ಮೇಲೆ ಕೊಟ್ಟಿದ್ರು ಸರ್. ಏನೇನ್ರಿ ಅದ ಅಲ್ಲಿ 8 ಕಂಟೆಂಟ್ಸ್ ಅದಾವ? ಹ್ಞೂ ಸರ್. ಏನೇನ್ರಿ ಅವೆಲ್ಲ? ಸರ್ ಮಿನರಲ್ ಮಿಕ್ಚರ್ ಹಾಕ್ತೀವಿ ಸರ್ 250 ಗ್ರಾಮ್ ಸರ್. ಕ್ಯಾಲ್ಸಿಯಂ ಪೌಡರ್ 250 ಗ್ರಾಮ್ ಹಾಕ್ತೀವಿ ಸರ್. ಕಲ್ಚರ್ ಪೌಡರ್ 250 ಗ್ರಾಮ್ ಹಾಕ್ತೀವಿ ಸರ್. ಲಿವರ್ ಟಾನಿಕ್ 250 ಗ್ರಾಮ್ ಹಾಕ್ತೀವಿ ಸರ್. ವಿಟಮಿನ್ ಎ, ಡಿ, 3 ಅಂತ 3 ಕಂಟೆಂಟ್ಸ್ ಬರ್ತಾವ ಸರ್. ಅವ್ರೆ ಇವೆಲ್ಲ ಏನ್ ಮಾಡ್ತಾವಂತ್ರಿ? ಸರ್ ಗ್ರೋತ್ ಆಗುದ್ರಿ, ಹೆಲ್ದಿ ಬರೋದ್ರಿ, ರೋಗ ನಿರೋಧಕ ರೀ, ಆಂಟಿಬಯೋಟಿಕ್ ಇರ್ತದೆ ಸರ್. ಇದ್ರಾಗ್ರೆ ಇದ್ರದೇ ಆದಂತ ಒಂದು ಕಾನ್ಫಿಡೆನ್ಸ್ ಒಂದು ಇದನ್ನ ಮಾಡಿರ್ತೀವಿ ಸರ್ ನಾವು. ಸರ್ ಲಾಸ್ಟಿಕ್ 1 year ವಾರಂಟಿ ಅಂತ ಕೊಟ್ಟಿದ್ರಲ್ಲಿ ಏನ್ರಿ ಅದ? ಸರ್ ಇಷ್ಟೆಲ್ಲ ಹಾಕೋದ್ರಿಂದ ಸರ್ 2 kg ಬೆಲ್ಲ ಹಾಕ್ತಿವಿ ಸರ್, 2 kg ಉಪ್ಪು ಹಾಕ್ತಿವಿ ಸರ್. ಇಷ್ಟು ಇದು ಅಷ್ಟು ಪಾರ್ 1 ಟನ್ನಿನ ಕೆಪಾಸಿಟಿ ಸರ್. ಇಷ್ಟು ಹಾಕ್ತಿವಿ ಸರ್ ನಾವ್ರೆ. ಬಟ್ ನಮ್ ಕಡೆ ಹೋಯ್ದು ಮಾಲ್ ಏನ ಸರ್ 1 ವರ್ಷ ತನಕ ಏನೋ ಆದ್ರೂ ರಿಟರ್ನ್ ಗ್ಯಾರಂಟಿ ಕೊಡ್ತೀವಿ ಸರ್. ನಮ್ಮ ಈ ಪ್ಯಾಕೇಜ್ 1 ವರ್ಷ ತನಕ ಇಟ್ಟು ಹಾಕು ಸರ್. ಬಟ್ ಇಲ್ಲಿ ಕಡಿಯೋಂಗಿಲ್ಲ ಸರ್. ಅದನ್ನು ಕೊಟ್ಟರು ಇಲ್ಲಿ ಕಡಿಯೋಂಗಿಲ್ಲ, ಹುಕ್ಕಾಲೆ ಚೀಲ ಇರಿಯೋಂಗಿಲ್ಲ ಸರ್. ಇವು 2 ಚೀಲ ಮೇಲೆ ಕೊಟ್ಟಿದ್ರು ನಾವ್ರೆ. ಇವು 2 ನಿಧಾನ ಚಲೋ ಪೈಕಿ ನೋಡ್ಕೊಂತ ಹೋದ್ರ ಅಂದ್ರೆ 1 ವರ್ಷ ಏನೋ ಆದ್ರೂ ಮಾಲ್ ರಿಟರ್ನ್ ಕೊಡ್ತಾರೆ ವಾಪಸ್, ಏನ್ ಆಗಂಗಿಲ್ಲ. ಬಟ್ ಗ್ಯಾರಂಟಿ ನಮ್ಮದು 1 ವರ್ಷ ಅದ್ರಿಂದ. ಓಕೆ ಸರ್. ಅದನ್ನ ಪ್ಯಾಕ್ ಆಗ್ತಾ ಇದೆ, ಲಾಕರ್ ಇದನ್ನ ನೋಡ್ಬೋದು. ಚೀಲಗಳು ಪ್ಯಾಕೇಜ್ ಆಗ್ತಿದೆ. ಪ್ರೆಷರ್ ಕೂಡ ಆನ್ ಮಾಡ್ತಾ ಇದ್ದಾರೆ ಇಲ್ಲಿ, ನೋಡ್ಬೋದು.
50 ಕಿಲೋ ಸೈಲೇಜನ್ನು ಫ್ರೆಶಿಂಗ್ ಆಗಿದೆ ಇಲ್ಲಿ ನೋಡ್ಬೋದು. ಪ್ಯಾಕಿಂಗ್ ಸರ್ ಪ್ಯಾಕಿಂಗ್ ಮಾಡೋದಂದ್ರೆ ರೀ ಹಾಂ ಸರ್ ಬರ್ರಿ ಹಿಂಗೆ ಅಮೌಂಟ್ ಸರ್. ಓಕೆ, ಪ್ಯಾಕಿಂಗ್ ಸಹ ಇಲ್ಲಿ ನೋಡ್ಬೋದು. 1 ವರ್ಷ ವಾರಂಟಿ ಇರುವಂಥ ಸೈಲೇಜ್ ಪ್ಯಾಕಿಂಗ್ ಯಾವ ರೀತಿ ಇರ್ತದೆ ನೋಡಿದ್ವಿ. ಈ ಥರ ಪ್ಯಾಕಿಂಗ್ ಆಗ್ತಾಯಿದೆ. ಸೈಲೇಜ್ ಬ್ಯಾಗ್ ಡಬಲ್ ಕೋಟೆಡ್ ಚೀಲವನ್ನು ಬಳಸಲಾಗಿದೆ ನೋಡ್ಬೋದು. 1 ವರ್ಷ ವಾರಂಟಿಗೆ ಬೇಕಾದಂಥ ಎಲ್ಲ ತಯಾರಿ ಕೂಡ ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಚೀಲದ ಪ್ಯಾಕಿಂಗ್ ನೋಡ್ಬೋದು, ಅದು ಸಹಿತ ಇಲ್ಲಿ ಆಗ್ತಾಯಿದೆ. ಅದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಅಂತ ಇಷ್ಟು ಮಾಡಿಬಿಟ್ರೆ ಇದು 1 ವರ್ಷ 1 ವರ್ಷದ ಗ್ಯಾರಂಟಿ ರೀ. ಇದು ಫುಲ್ ಹಿಂಗೆ ಟೈಟ್ ಆಗ್ಬೇಕು ಸರ್ ಹಿಂಗೆ. ಹಾಂ ರೀ, ನೀವು ಹೇಳ್ಬಿಡಿ ಸರ್ ಅದನ್ನು. ಸರ್ ಇದು ಪ್ಯಾಕೇಜ್ ಆಯ್ತು ಈಗ. ಹ್ಞೂ ಸರ್. ಹೌದಾ, ಈಗ 1 ವರ್ಷ ಇಡ್ಬೋದು ಇದನ್ನ ಸರ್ 1 ವರ್ಷ ಇಡ್ಬೋದು ಸರ್. ಸರ್ ಇದು 50 kg ಬ್ಯಾಗ್ ರೆಡಿ ಆಗ್ತದೆ ಸರ್ ಇದ್ರೆ. ಹ್ಞೂ ರೀ. ಇದು ಹಿಂಗೆ ಪೂರಾ ಟೈಟ್ ಅನ್ನಂಗೆ ಇರ್ಬೇಕು ಸರ್ ಇದ್ರೆ. ಹಾಂ, ಇದು ಲೂಸ್ ಇರಬಾರ್ದು ಸರ್ ಇದ್ರೆ. ಇದ್ರ ಒಳಗೆ ಪ್ಯಾಕು ಒಟ್ಟು ಡ್ಯಾಮೇಜ್ ಅಂತೂ ಏನೋ ಆಗಬಾರ್ದು ಸರ್. ಈ ರೀತಿ ಇಟ್ಟು 1 ವರ್ಷ ತನಕ ಗ್ಯಾರಂಟಿ ಕೊಡ್ತೀವಿ ಸರ್. ಓಕೆ ಸರ್, ನಿಮ್ಮ ಒಂದು ಈ ಘಟಕದಲ್ಲಿ ಹ್ಞೂ ಸರ್. ಒಂದು ದಿನಕ್ಕೆ ಎಷ್ಟು ಸೇಲ್ ಆಗ್ತದೆ? ಸರ್ ನಾವು ಸೇಲ್ ಅನ್ನೋಕ್ಕಿಂತ ಸರ್ ಡೈಲಿ 5 ರಿಂದ 10 ಟನ್ ರೆಡಿ ಮಾಡ್ತೀವಿ ಸರ್. ಡೈಲಿ 5 ರಿಂದ 10 ಟನ್ ಹೋಗ್ತೈತೆ ಸರ್. ಹೌದು ಸರ್. ಯಾರು ಬೇಕಂದ್ರೆ ಇವತ್ತು ಹೇಳಿ ಅಂದ್ರೆ ನಾಳೆ ಅವ್ರು ರೆಡಿ ಮಾಡಿ ಕೊಡ್ತೀವಿ ಸರ್. ಮಾಡಿ ಬಟ್ ಅಂದ್ರೆ ನಮ್ಮದ್ರಲ್ಲಿ ಎಲ್ಲರೂ 40-45 ದಿವಸ ಇಡ್ಬೇಕಂತಾರೆ ಸರ್. ಅದು ಉಪ್ಪು ಬೆಲ್ಲ ಹಾಕಿದ್ರೆ ಅಷ್ಟೇ 40-45 ಇರ್ಬೇಕು ಸರ್. 45 ದಿನ ರೆಡಿ ಆಗುವಂಥ ಕಂಟೆಂಟ್ಸ್ ನಾವು 8 ಕಂಟೆಂಟ್ಸ್ ಈಗಾಗಲೇ ಹಾಕಿರ್ತೀವಿ ಸರ್. ಅದಕ್ಕೆ ಹಾಕಿ ರೆಡಿ ಮಾಡ್ತೀವಿ. ಮಿನಿಮಮ್ ಅಂದ್ರೆ ಸರ್ ಒಂದು 10 ರಿಂದ 11 ದಿವಸ ಇಡ್ಬೇಕು ಸರ್. ನಮ್ಗೆ ಎಷ್ಟು ಹಾಕಿದ್ರೆ ಒಳ್ಳೆ ಕ್ವಾಲಿಟಿ ಚಲೋ ಬರ್ತದೆ ಸರ್. ತಮ್ಮ ಮಾಹಿತಿಯಾಗಿ ಧನ್ಯವಾದಗಳು. ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ರೈತರಿಗೆ ಹೆಚ್ಚು ಲಾಭ ಆಗುವಂಗೆ ನೀವು ಮಾಡಿದ್ದೇ ಆದಲ್ಲಿ ನಮ್ಮ ರೈತರು ತಮ್ಮ ಕನಸುಗಳನ್ನು ಹೊತ್ತು ಈ ಎಲ್ಲ ಬೆಳೆಗಳನ್ನು ಕಟಿಂಗ್ ಮಾಡೋದಾಗಲಿ ಮತ್ತು ಬೆಳೆಗಳನ್ನು ಬೆಳೆಯೋದಾಗಲಿ ಮತ್ತು ಎಲ್ಲ ದನಗಳಿಗೆ ಮೇವು ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ. ಸೊ ಇಂಥ ವಿಡಿಯೋಗಳನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.